In the given circuit, the current through 2 ohm resistor is. ಈ ಸರ್ಕ್ಯೂಟ್ ನೋಡಿದ್ರೆ ಬಹಳ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನ್ಸುತ್ತೆ. ಯಾವ ರೆಸಿಸ್ಟರ್ ಸೀರೀಸೋ ಯಾವ ರೆಸಿಸ್ಟರ್ ಪ್ಯಾರಲಲ್ಲೋ ಅಂತ ಅನ್ಸೋಕ್ಕೂ ಶುರು ಆಗುತ್ತೆ. ಮತ್ತೆ ನೀವು ಒಂದು ಟ್ರಿಕ್ ಅನ್ನ ಇಲ್ಲಿ ಫಾಲೋ ಮಾಡಿದ್ರೆ ಯಾವ ಸೀರೀಸು ಯಾವ ಪ್ಯಾರಲಲ್ಲು ಮತ್ತೆ ಯಾವ್ದೆಲ್ಲ ಶಾರ್ಟ್ ಆಗಿದೆ ಅನ್ನೋದನ್ನ ಬಹಳ ಬೇಗ ತಿಳ್ಕೊಳ್ಬಹುದು. ಸೊ ನೋಡ್ ಪಾಯಿಂಟ್ಸ್ಗೆ ಹೆಸರು ಕೊಡ್ತಾ ಬರಬೇಕು. ಹೆಸರು ಕೊಡಬೇಕಾದ್ರೆ ಸೇಮ್ ಪೊಟೆನ್ಷಿಯಲ್ ಇದ್ರೆ ಹೆಸರು ಚೇಂಜ್ ಮಾಡಬೇಡಿ. ಡಿಫ್ರೆಂಟ್ ಪೊಟೆನ್ಷಿಯಲ್ ಆದ್ರೆ ಹೆಸರನ್ನ ಬೇರೆ ಮಾಡಬೇಕಾಗುತ್ತೆ. ಈಗ ಎ ಹತ್ರ ಪೊಟೆನ್ಷಿಯಲ್ ಬೇರೆ ಇರುತ್ತೆ, ಬಿ ಹತ್ರ ಬೇರೆ ಪೊಟೆನ್ಷಿಯಲ್ ಇರುತ್ತೆ. ಯಾಕೆಂದ್ರೆ ಇಲ್ಲಿ ರೆಸಿಸ್ಟರ್ ವೋಲ್ಟೇಜ್ ನ ಡ್ರಾಪ್ ಮಾಡುತ್ತೆ. ಹಾಗಾಗಿ ಈ ಪಾಯಿಂಟಿಗೆ ನಾನು ಬಿ ಅಂತ ಹೆಸರು ಕೊಡ್ತೀನಿ. ಈ ಪಾಯಿಂಟಿಗೆ ಬೇರೆ ಹೆಸರು ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ನಾನು ಬಿ ಅಂತ ಹೆಸರು ಕೊಡ್ತೀನಿ. ಯಾಕೆಂದ್ರೆ ಈ ಪಾಯಿಂಟ್ ಅಲ್ಲಿ ಏನ್ ಪೊಟೆನ್ಷಿಯಲ್ ಇರುತ್ತೋ ಈ ಪಾಯಿಂಟ್ ಅಲ್ಲೂ ಅದೇ ಪೊಟೆನ್ಷಿಯಲ್ ಇರುತ್ತೆ. ಯಾಕೆಂದ್ರೆ ಇದು ಶಾರ್ಟ್ ಆಗಿದೆ, ಮಧ್ಯದಲ್ಲಿ ಯಾವುದೇ ಕಾಂಪೋನೆಂಟ್ಸ್ ಇಲ್ಲ. ಅದೇ ರೀಸನ್ ಇಟ್ಕೊಂಡು ಈ ಪಾಯಿಂಟಿಗೂ ಕೂಡ ನಾನು ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಈ ಪಾಯಿಂಟಿಗೂ ನಾನು ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಈ ಪಾಯಿಂಟಿಗೆ ನಾನು ಬೇಕು ಅಂದ್ರೆ ಸಿ ಅಂತ ಹೆಸರು ಕೊಡ್ಬೋದು. ಸೊ ಹೆಸರು ಕಂಪ್ಲೀಟ್ ಆದ್ಮೇಲೆ ಕರೆಂಟ್ ಹೆಂಗ್ ಫ್ಲೋ ಆಗುತ್ತೆ ಅಂತ ನೋಡೋಣ. ಈಗ ಕರೆಂಟ್ ಹೆಂಗ್ ಫ್ಲೋ ಆಗುತ್ತೆ? ಪಾಸಿಟಿವ್ ಟರ್ಮಿನಲ್ ಇಂದ ಶುರು ಆಗುತ್ತೆ, ಆಮೇಲೆ 1 ohm ಮುಖಾಂತರ ಹೋಗುತ್ತೆ. ಕರೆಂಟ್ ಯಾವಾಗಲೂ ಝೀರೋ ರೆಸಿಸ್ಟೆನ್ಸ್ ಪಾತ್ ಅಲ್ಲಿ ಹೋಗಕ್ಕೆ ಇಷ್ಟಪಡುತ್ತೆ. ಝೀರೋ ರೆಸಿಸ್ಟೆನ್ಸ್ ಪಾತ್ ಇದ್ರೆ ಅಲ್ಲಿ ಹೋಗುತ್ತೆ, ರೆಸಿಸ್ಟೆನ್ಸ್ ಇರೋ ಪಾತ್ ಅಲ್ಲಿ ಹೋಗಲ್ಲ. ಸೊ ಇಲ್ಲಿ ಝೀರೋ ರೆಸಿಸ್ಟೆನ್ಸ್ ಪಾತ್ ಸಿಕ್ತು, ಹಾಗಾಗಿ ಕರೆಂಟ್ ಈಗ ಫ್ಲೋ ಆಯ್ತು. ಮತ್ತೆ ಇಲ್ಲಿ ಝೀರೋ ರೆಸಿಸ್ಟೆನ್ಸ್ ಪಾತ್ ಇದೆ, ಕರೆಂಟ್ ಫ್ಲೋ ಆಯ್ತು ಈ ತರ. ಮತ್ತೆ ಇಲ್ಲಿ ಝೀರೋ ರೆಸಿಸ್ಟೆನ್ಸ್ ಪಾತ್ ಇದೆ, ಕರೆಂಟ್ ಫ್ಲೋ ಆಯ್ತು. ಮತ್ತೆ ಅಲ್ಲಿಂದ ಬಿ ಇಂದ ಸಿ ಬಂತು, ಸಿ ಇಂದ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೆ ಬಂತು. ಸೊ ಈಗ ಯಾವೆಲ್ಲ ರೆಸಿಸ್ಟರ್ ಮುಖಾಂತರ ಕರೆಂಟ್ ಫ್ಲೋ ಆಗ್ತಿಲ್ವೋ ಅದು ಸರ್ಕ್ಯೂಟ್ ಅಲ್ಲಿ ಇದ್ರೂ ಒಂದೇ ಇಲ್ಲಿದ್ರು ಒಂದೇ, ಅವನ್ನೆಲ್ಲ ಡಿಸ್ಕಾರ್ಡ್ ಮಾಡ್ಬಿಡೋಣ. ಸೊ ಈ 1 ohm ರೆಸಿಸ್ಟರ್, ಇದು 1 ohm ರೆಸಿಸ್ಟರ್, ಇದು 1 ohm ರೆಸಿಸ್ಟರ್, ಮತ್ತೆ ಇದು 1 ohm ರೆಸಿಸ್ಟರ್, ಇವುಗಳ ಮುಖಾಂತರ ಕರೆಂಟ್ ಫ್ಲೋ ಆಗ್ತಿಲ್ಲ. ಹಾಗಾಗಿ ಸರ್ಕ್ಯೂಟ್ ಅಲ್ಲಿ ಅದು ಇದ್ರೂ ಒಂದೇ ಇಲ್ದಿದ್ರು ಒಂದೇ. ಮತ್ತೆ ಇಲ್ಲಿ 3 ohm ರೆಸಿಸ್ಟರ್ ಇದೆ, ಇಲ್ಲಿ 1 ohm ರೆಸಿಸ್ಟರ್ ಇದೆ, ಅವುಗಳ ಮುಖಾಂತರನು ಕರೆಂಟ್ ಫ್ಲೋ ಆಗ್ತಿಲ್ಲ. ಹಾಗಾಗಿ ಅದನ್ನ ಡಿಸ್ಕಾರ್ಡ್ ಮಾಡಿದೆ. ಈಗ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಏನಾಯ್ತು ನೋಡಿ. ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅಲ್ಲಿ ನನ್ನ ಹತ್ರ ಒಂದು ಸೆಲ್ ಇದೆ, ಅದರ EMF 1.2 ವೋಲ್ಟ್ಸ್ ಇದೆ. ಆದ್ರೆ ಇದು ಪಾಯಿಂಟ್ ಎ ಆಯ್ತು. ಸೊ ಈಗ ಎ ಇಂದ ಬಿ ಗೆ ಒಂದು ರೆಸಿಸ್ಟರ್ ಇದೆ, ಅದು 1 ohm ಇದೆ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಮತ್ತೆ ಇಲ್ಲಿ ಬಿ ಇಂದ ಡೈರೆಕ್ಟ್ ಆಗಿ ಬಿ ಬರುತ್ತೆ, ಇಲ್ಲಿ ಯಾವುದೇ ರೀತಿಯ ಕಾಂಪೋನೆಂಟ್ಸ್ ಇಲ್ಲ. ಮತ್ತೆ ಬಿ ಇಂದ ಸಿ ನಡುವೆ ಒಂದು ರೆಸಿಸ್ಟರ್ ಇದೆ, ಆ ರೆಸಿಸ್ಟರ್ ಎಷ್ಟಿದೆ? 2 ohm ವ್ಯಾಲ್ಯೂ ಇದೆ. ಸೊ ಈಗ ಸಿಂಗಲ್ ಲೂಪ್ ಸರ್ಕ್ಯೂಟ್ಸ್ ಅಲ್ಲಿ ಕರೆಂಟ್ ಕಂಡುಹಿಡಿಯೋದು ಬಹಳ ಸುಲಭ. ಸಿಂಗಲ್ ಲೂಪ್ ಸರ್ಕ್ಯೂಟ್ಸ್ ಅಲ್ಲಿ ಕರೆಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು? ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಇಲ್ಲಿ ಒಂದೇ ಸೆಲ್ ಇರೋದ್ರಿಂದ ಟೋಟಲ್ ವೋಲ್ಟೇಜ್ ಎಷ್ಟು ಬಂತು ಅಥವಾ ಟೋಟಲ್ EMF ಎಷ್ಟು ಬಂತು? 1.2 ವೋಲ್ಟ್ಸ್. ಟೋಟಲ್ ರೆಸಿಸ್ಟೆನ್ಸ್ ನೋಡಿ 1 ohm ಇದೆ ಮತ್ತೆ 2 ohm ಇದೆ, ಎರಡು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಸೀರೀಸ್ ಅಲ್ಲಿ ರೆಸಿಸ್ಟೆನ್ಸ್ ಆಡ್ ಆಗುತ್ತೆ. 1 ohm ಪ್ಲಸ್ 2 ohm ಈಸ್ 3 ohm. ಸೊ ಈಗ ಕರೆಂಟ್ ಏನಾಯ್ತು? 1.2 ಡಿವೈಡೆಡ್ ಬೈ 3 ಅಂದ್ರೆ 0.4 ಆಂಪಿಯರ್ಸ್ ಆಯ್ತು. ಕರೆಂಟ್ ಥ್ರೂ 2 ohm ಅಂದ್ರೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಇಸ್ ರಿಫ್ಲೆಕ್ಷನ್ ಆಫ್. ಕಿರ್ಚಾಫ್ ಜಂಕ್ಷನ್ ರೂಲ್ಗೆ ಕಿರ್ಚಾಫ್ ನೋಡ್ ರೂಲ್ ಕೂಡ ಅಂತ ಕರೀತಾರೆ, ಮತ್ತೆ ಕಿರ್ಚಾಫ್ಸ್ ಫಸ್ಟ್ ರೂಲ್ ಅಂತ ಕೂಡ ಕರೀತಾರೆ. ಕಿರ್ಚಾಫ್ಸ್ ಕರೆಂಟ್ ರೂಲ್ ಅಥವಾ ಕರೆಂಟ್ ಲಾ ಅಂತ ಕೂಡ ಕರೀತಾರೆ, ಶಾರ್ಟ್ ಆಗಿ KCL ಅಂತ ಕೂಡ ಕರೀತಾರೆ. ಇದು ನೋಡ್ಗೆ ಅಥವಾ ಜಂಕ್ಷನ್ಗೆ ಅಪ್ಲೈ ಆಗತಕ್ಕಂತಹ ರೂಲ್. ಸ್ಟೇಟ್ಮೆಂಟ್ ಏನಿದೆ? ಆಲ್ಜಿಬ್ರೈಕ್ ಸಮ್ ಆಫ್ ಕರೆಂಟ್ಸ್ ಮೀಟಿಂಗ್ ಅಟ್ ಎ ನೋಡ್ ಇಸ್ 0. ಟೆಕ್ನಿಕಲಿ ಈ ತರ ಹೇಳ್ತೀವಿ. ಸಿಂಪ್ಲಿಫೈಡ್ ಆಗಿ ಹೇಳೋದಾದ್ರೆ ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ ಗೋಯಿಂಗ್ ಕರೆಂಟ್ಸ್ ಅಟ್ ಎ ನೋಡ್ ಅಥವಾ ಅಟ್ ಎ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂದ್ರೆ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಚಾರ್ಜಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ದಿ ವೇರಿಯೇಷನ್ ಆಫ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V with current flowing through a cell is as shown. The EMF and internal resistance of the cell are. ಈಗ ಟರ್ಮಿನಲ್ ಪಿಡಿಗೂ EMF ಗೂ ಇರೋ ರಿಲೇಷನ್ ನಾವು ಈ ತರ ಬರಿತೀವಿ. ಟರ್ಮಿನಲ್ PD is equal to EMF minus current drawn from the cell into its internal resistance. ಇದು ಈಕ್ವೇಶನ್ ಇಟ್ಕೊಂಡು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಟರ್ಮಿನಲ್ PD ನೋಡಿ 3 ವೋಲ್ಟ್ಸ್ ಇದೆ ಯಾವಾಗ? ಕರೆಂಟ್ 0 ಇದ್ದಾಗ. ಸೊ ಕರೆಂಟ್ 0 ಇದ್ದಾಗ ಟರ್ಮಿನಲ್ PD ಏನಿದೆ? 3 ವೋಲ್ಟ್ಸ್ ಇದೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. V ಎಷ್ಟಿದೆ? 3 ವೋಲ್ಟ್ಸ್. EMF E ಅಂತ ತಗೊಳ್ತಾ ಇದ್ದೀನಿ, ಮೈನಸ್ ಕರೆಂಟ್ ಎಷ್ಟಿದೆ ಸರ್ಕ್ಯೂಟ್ ಅಲ್ಲಿ? 0 ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ EMF ಇಸ್ ಈಕ್ವಲ್ ಟು 3 ವೋಲ್ಟ್ಸ್ ಅಂತ ಗೊತ್ತಾಗ್ತಾ ಇದೆ. ಸೊ ಇದು ನಿಮಗೆ ಬೈ ಡೆಫಿನೇಷನ್ ಕೂಡ ಗೊತ್ತಿರಬೇಕು. ಏನು? ಟರ್ಮಿನಲ್ PD ಅಕ್ರಾಸ್ ದಿ ಸೆಲ್ ಇನ್ ಅನ್ ಓಪನ್ ಸರ್ಕ್ಯೂಟ್ ಇಸ್ EMF ಅಂತ.
ಸೊ ಆ ಥರ ಡೆಫಿನೇಷನ್ ಇಂದನೂ ನಾನು ಕಂಡುಹಿಡ್ಕೊಳ್ಬೋದು. ಕರೆಂಟೇ ಡ್ರಾ ಮಾಡಿಲ್ಲ ಸೆಲ್ಲಲ್ಲಿ ಅಂದಾಗ ಅದರ ಟರ್ಮಿನಲ್ ಪಿ ಡಿನ ಇ ಎಮ್ ಎಫ್ ಆಗಿರುತ್ತೆ. ಸೊ 3 ವೋಲ್ಟ್ ಇ ಎಮ್ ಎಫ್ ಆಯ್ತು, ಭಾಳ ಸುಲಭ. ನೆಕ್ಸ್ಟ್ ಆಪ್ಷನ್ಸ್ ನೋಡಿ, ಸಿ ಮತ್ತು ಡಿನ ಸುಮ್ಮನೆ ಡಿಸ್ಕಾರ್ಡ್ ಮಾಡಿಬಿಡ್ಬೋದು. ಇನ್ನು ಉಳ್ಕೊಂಡಿರೋದು ಎ ಮತ್ತು ಬಿ, ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಬಗ್ಗೆ ಮಾಹಿತಿ ಇದೆ. ಈಗ ನಾನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರೆ ಸೆಲ್ಲನ್ನು, ಅವಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಏನಿದೆ ಅದು 6 ಆಂಪಿಯರ್ ಇದೆ. ಅಂದರೆ ವೋಲ್ಟೇಜ್ ಅಕ್ರಾಸ್ ದಿ ಸೆಲ್ ಏನು ಬರುತ್ತೆ ಅದು 0 ಬರುತ್ತೆ, ಯಾಕೆಂದರೆ ಶಾರ್ಟ್ ಮಾಡಿದ್ದೀನಿ. ಸೊ ಅವಾಗಿರೋ ಕರೆಂಟ್ ಏನಿದೆ 6 ಆಂಪಿಯರ್ ಇದೆ. ಸೊ ಈಗ ಅದೇ ಈಕ್ವೇಷನ್, ಮೊದಲನೇ ಈಕ್ವೇಷನ್ನ ಬಳಸ್ಕೊಂಡು ನಾನು ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿತೀನಿ. ವೋಲ್ಟೇಜ್ ಎಷ್ಟಿದೆ 0 ಇಸ್ ಈಕ್ವಲ್ ಟು ಇ ಎಮ್ ಎಫ್ ಎಷ್ಟು ಅಂತ ಗೊತ್ತಾಗಿದೆ 3 ವೋಲ್ಟ್ ಮೈನಸ್ ಕರೆಂಟ್ ಎಷ್ಟು ಅಂತ ಗೊತ್ತಾಗ್ತಾ ಇದೆ ಗ್ರಾಫಲ್ಲಿ 6 ಇಂಟು ಸ್ಮಾಲ್ ಆರ್. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಆರ್ ಏನಿದೆ ವ್ಯಾಲ್ಯೂ ಅದು 3/6 ಅಂತ ಗೊತ್ತಾಗ್ತಾ ಇದೆ. 3/6 ಅಂದರೆ 0.5 ಓಮ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಏನಿದೆ 0.5 ಓಮ್ ಇದೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. In a potentiometer experiment, the balancing point with a cell is at a length of 240 cm. On shunting the cell with the resistance of 2 ohm, the balancing length becomes 120 cm. The internal resistance of the cell is. ಇದು ಡೈರೆಕ್ಟ್ ಪ್ರಶ್ನೆ. ಸೊ ಡೈರೆಕ್ಟ್ ಪ್ರಶ್ನೆನಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಏನು ಫಾರ್ಮುಲಾ ಬರುತ್ತೆ ನಿಮಗೆ, L1 ಮೈನಸ್ L2 ಡಿವೈಡೆಡ್ ಬೈ L2 ಇಂಟು ದಿ ಶಂಟ್ ರೆಸಿಸ್ಟೆನ್ಸ್. ಸೊ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. L1 ಎಷ್ಟಿದೆ 240 ಸೆಂಟಿಮೀಟರ್ ಮೈನಸ್ L2 ಎಷ್ಟಿದೆ 120 ಸೆಂಟಿಮೀಟರ್ ಡಿವೈಡೆಡ್ ಬೈ L2 ಎಷ್ಟು ಬಂದಿದೆ 120 ಇಂಟು ಇಲ್ಲಿ ನಿಮಗೆ ಏನು ಬರ್ತಾ ಇದೆ 2 ಓಮ್. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಬಂದರೆ 240 ಮೈನಸ್ 120 ಈಸ್ 120, 120 ಬೈ 120 ಎಷ್ಟಾಯ್ತು ನಿಮಗೆ 120 ಬೈ 120 ಈಸ್ 1, 1 ಇಂಟು 2 ಈಸ್ 2 ಓಮ್. ಸೊ ಅಲ್ಲಿಗೆ ಆನ್ಸರ್ ಆಪ್ಷನ್ ಬಿ. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಓ ಇನ್ ದಿ ಗಿವನ್ ಫಿಗರ್ ಇಸ್. ಫಿಗರ್ನ ಗಮನಿಸಿ, ಇಲ್ಲೊಂದು ಸರ್ಕ್ಯುಲರ್ ಲೂಪ್ ಇದೆ ಬಟ್ ಇನ್ಕಂಪ್ಲೀಟ್ ಇದೆ. ಈ ಆರ್ಕ್ ಲೆಂತ್ ಏನಿದೆ, ಈ ಆರ್ಕ್ ಲೆಂತು ಅಟ್ ದಿ ಸೆಂಟರ್ ಯಾವ ಆ್ಯಂಗಲ್ನ ಸಬ್ಟೆಂಡ್ ಮಾಡ್ತಾ ಇದೆ 360ನಲ್ಲಿ 60 ಹೋಯ್ತಲ್ವಾ, ಉಳಿದಿರೋದೆಷ್ಟು 300 ಡಿಗ್ರೀಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಸರ್ಕ್ಯುಲರ್ ಲೂಪಿಗೆ ಫಾರ್ಮುಲಾ ಏನಿದೆ μ0 ni ಡಿವೈಡೆಡ್ ಬೈ 2r. ಸೊ μ0 ಅಂದ್ರೇನು ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, ಐ ಅಂದ್ರೇನು ಕರೆಂಟ್ ಇನ್ ದಿ ಸರ್ಕ್ಯುಲರ್ ಲೂಪ್, 2r ಅಂದ್ರೇನು ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಲೂಪ್. ಇಲ್ಲಿ n ಅಂದರೆ ನಂಬರ್ ಆಫ್ ಟರ್ನ್ಸ್ ಅಂತ ಬರುತ್ತೆ. ಇಲ್ಲಿ ಒಂದು ಟರ್ನ್ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಪಾರ್ಟ್ ಆಫ್ ದಿ ಸರ್ಕ್ಯುಲರ್ ಲೂಪ್ ಆಗುತ್ತೆ. ಆ ಪಕ್ಷದಲ್ಲಿ ಎನ್ನಿಗೆ ನಾವು ಏನು ಫಾರ್ಮುಲಾ ಹಾಕೊಳ್ಬೇಕು ತೀಟಾ ಡಿವೈಡೆಡ್ ಬೈ 360. ಇಲ್ಲಿ ತೀಟಾ ಅಂದ್ರೇನು, ತೀಟಾ ಇಸ್ ದಿ ಆಂಗಲ್ ಸಬ್ಟೆಂಡೆಡ್ ಬೈ ದಿ ಆರ್ಕ್ ಅಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಓಕೆ, ಈಗ ನಾವು ಸಿಂಪ್ಲಿಫೈ ಮಾಡ್ತಾ ಬರೋಣ. μ0 i ಡಿವೈಡೆಡ್ ಬೈ 2r. ಸೊ ತೀಟಾ ಅಂದರೆ ಎಷ್ಟಿದೆ ಇಲ್ಲಿ 300 ಡಿವೈಡೆಡ್ ಬೈ 360 ಇದೆ. ಸೊ ಸಿಂಪ್ಲಿಫೈ ಮಾಡ್ತಾ ಹೋದರೆ 5 ಟೈಮ್ಸ್ 6 ಟೈಮ್ಸ್ ಅಂತ ಗೊತ್ತಾಗ್ತಾ ಇದೆ. ಸೊ ಇದು ಮತ್ತೊಮ್ಮೆ ಬರಿತಾ ಇದ್ದೀನಿ. 5 ಟೈಮ್ಸ್ μ0 i ಇದೆ ಡಿವೈಡೆಡ್ ಬೈ 6 ಇಂಟು 2 ಅಂದರೆ 12 ಇಂಟು r. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. 2 metal plates are separated by 2 cm. The potentials of the plates are minus 10 volt and plus 30 volt. The electric field between 2 plates is. So electric field go potential go ಇರುವ ರಿಲೇಷನ್ ನಮಗೆ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ ಚೇಂಜ್ ಇನ್ ವೋಲ್ಟೇಜ್ ಪರ್ ಯೂನಿಟ್ ಲೆಂತ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಲ್ಲ ಪಾಸಿಟಿವ್ ಇದೆ. ಸೊ ಮೋಸ್ಟ್ಲಿ ಅವರು ಮ್ಯಾಗ್ನಿಟ್ಯೂಡ್ ಅಷ್ಟೇ ಅವರು ಇಲ್ಲಿ ತಿಳ್ಕೊಂಡಿರ್ಬೋದು. ನೋಡೋಣ ಏನಾಗುತ್ತೆ ಅಂತೇಳಿ. ಮೈನಸ್ ಓಕೆ ಮೈನಸ್ 30 ವೋಲ್ಟ್ ಮೈನಸ್ ಆಫ್ ಮೈನಸ್ 10 ವೋಲ್ಟ್ಸ್. ಓಕೆ, ಸೊ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂದರೆ ಆ ಎರಡು ಪ್ಲೇಟ್ಸ್ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ 2 ಇಂಟು 10⁻². ಸೊ ದಿಸ್ ಈಸ್ ಈಕ್ವಲ್ ಟು, ಈ ನೆಗೆಟಿವ್ ಸೈನ್ ನಮಗೆ ಡೈರೆಕ್ಷನ್ಸ್ ಹೇಳುತ್ತೆ ಅಷ್ಟೇ. ಅಂದರೆ ಪೊಟೆನ್ಷಿಯಲ್ ಯಾವ ಡೈರೆಕ್ಷನಲ್ಲಿ ಡಿಕ್ರೀಸ್ ಆಗುತ್ತೋ ಆ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ಸಿಗ್ನಿಫೈ ಮಾಡುತ್ತೆ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಬರೀ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ನಾನು ಮೈನಸ್ನ ಡಿಸ್ಕಾರ್ಡ್ ಮಾಡ್ಬೋದು. ಸೊ ಲೆಟ್ ಮಿ ಚೆಕ್ ವಾಟ್ ಇಸ್ ದಿ ಮ್ಯಾಗ್ನಿಟ್ಯೂಡ್. 30 ಮೈನಸ್ ಆಫ್ ಮೈನಸ್ 10 ಅಂದರೆ ಪ್ಲಸ್ 10 ಆಗುತ್ತೆ. ಸೊ 40 ಡಿವೈಡೆಡ್ ಬೈ 2, 10⁻²- ಡಿನಾಮಿನೇಟ್ರಲ್ಲಿ ಇರೋದು ನ್ಯೂಮರೇಟ್ರಲ್ಲಿ 10⁻² ಆಗುತ್ತೆ.
ಸೊ ಅಲ್ಲಿಗೆ ನನಗೆ 20 ಇಂಟು 10^2 ಅಂದರೆ 2000 ವೋಲ್ಟ್ ಪರ್ ಮೀಟರ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಸರಿಯಾದ ಆಯ್ಕೆ ಆಪ್ಷನ್ ಸಿ. ದಿ ಇಕ್ವಿವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಈಸ್. ಸೊ ಸರ್ಕ್ಯೂಟ್ ಅಲ್ಲಿ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನೋಡ್ ಪಾಯಿಂಟ್ಸಿಗೆ ಹೆಸರು ಕೊಡ್ತಾ ಬಂದ್ರೆ ಒಳ್ಳೇದು. ನಾನು ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ದೊಡ್ಡ ಡಯಾಗ್ರಾಮ್ನ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಇದು ನೋಡಿ, ಇದು ಬಿ ಅಂತ ಇದೆ. ಸೊ ನೆಕ್ಸ್ಟ್ ಪೊಟೆನ್ಷಿಯಲ್ ಡ್ರಾಪ್ ಆಗೋದ್ರಿಂದ ಈ ಪಾಯಿಂಟ್ಗೆ ನಾನು ಸಿ ಅಂತ ಹೆಸರು ಕೊಡ್ತೀನಿ. ಸೊ ಈ ಪಾಯಿಂಟ್ ಕೂಡ ಸಿನೇ ಇರುತ್ತೆ, ಯಾಕೆಂದರೆ ಶಾರ್ಟ್ ಆಗಿದೆ ಇವೆರಡು ಪಾಯಿಂಟ್ಸ್. ಮತ್ತು ಈ ಪಾಯಿಂಟ್ಸ್ ಕೂಡ ಸಿ ಇರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಸೊ ಇದಕ್ಕೊಂದು ಡಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಈ ಕಡೆಗೆ ಬಂದರೆ ನಾನು ಇದು ಏನೇ ಇರುತ್ತೆ ಈ ಪಾಯಿಂಟು, ಮತ್ತು ಈ ಪಾಯಿಂಟ್ ಕೂಡ ಏನೇ ಇರುತ್ತೆ. ಸೊ ಈಗ ಈ ಮಧ್ಯದ ಎರಡು ಕೆಪಾಸಿಟರ್ಸ್ ಏನಿದೆ ಅವು ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಸೀರೀಸ್ ಕಾಂಬಿನೇಷನಲ್ಲಿದೆ. ಸೊ ಈ ಎರಡು ಕೆಪಾಸಿಟರ್ಸ್ ಸೀರೀಸ್ ಕಾಂಬಿನೇಷನ್. ಸೊ ಸೀರೀಸ್ ಕಾಂಬಿನೇಷನ್ ಆಯಿತು. ಅವುಗಳ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗುತ್ತೆ 50 ಪಿಕೋಫ್ಯಾರಡ್. ಹೇಗೆ ಗೊತ್ತು? ಸೊ ಐಡೆಂಟಿಕಲ್ ಕೆಪಾಸಿಟರ್ಸ್ ಇದೆ ಇವು, ಅಂದರೆ ಸೇಮ್ ಕೆಪಾಸಿಟೆನ್ಸ್ ಇರುತ್ತೆ. 100 ಪಿಕೋಫ್ಯಾರಡ್ 100 ಪಿಕೋಫ್ಯಾರಡ್. ಸೊ ಐಡೆಂಟಿಕಲ್ ಕೆಪಾಸಿಟರ್ಸ್ ಇದ್ದರೆ ಸೀರೀಸಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸಿಗೆ ಫಾರ್ಮುಲಾ ಏನು ಬರುತ್ತೆ? ಕೆಪಾಸಿಟೆನ್ಸ್ ಆಫ್ ಐದರ್ ಕೆಪಾಸಿಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ಸಿ ಎಷ್ಟಿದೆ? 100. ಯಾವುದಾದ್ರೂ ಒಂದರದ್ದು ಕೆಪಾಸಿಟೆನ್ಸ್ ತಗೊಳ್ಳಿ, ಡಿವೈಡೆಡ್ ಬೈ ಎಷ್ಟು ಆ ಥರದ್ದು ಐಡೆಂಟಿಕಲ್ ಕೆಪಾಸಿಟರ್ಸ್ ಕನೆಕ್ಟ್ ಆಗಿದೆ ಅಂತ ನೋಡೋದಾದರೆ 2. ಸೊ ಹಾಗಾಗಿ 100/2 ಏನಾಯಿತು? 50. ಸೊ 50 ಪಿಕೋಫ್ಯಾರಡ್ ಆನ್ಸರ್ ಆಯಿತು. ಈಗ ಇಲ್ಲಿ ನೀವು ಏನು ಗಮನಿಸ್ಬೇಕು ನೋಡಿ, ಏನು ಗಮನಿಸ್ಬೇಕು ನೀವು ಇಲ್ಲಿ 50 ಪಿಕೋಫ್ಯಾರಡು ಎ ಮತ್ತು ಸಿ ನಡುವೆ ಕನೆಕ್ಟ್ ಆಗಿದೆ. ಇಲ್ಲೂ ಕೂಡ 50 ಪಿಕೋಫ್ಯಾರಡು ಎ ಮತ್ತು ಸಿ ನಡುವೆ ಕನೆಕ್ಟ್ ಆಗಿದೆ. ಸೊ ಇದು ಪ್ಯಾರಲಲ್ ಕಾಂಬಿನೇಷನ್ ಆಯಿತು. ಸೊ ಪ್ಯಾರಲಲ್ ಕಾಂಬಿನೇಷನಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ? ಅದು ಐಡೆಂಟಿಕಲ್ ಕೆಪಾಸಿಟರ್ಸ್ ಇರೋದು. ಇಲ್ಲಿ 50 ಪಿಕೋಫ್ಯಾರಡ್, ಇಲ್ಲೂ 50 ಪಿಕೋಫ್ಯಾರಡ್. ಸೊ ಐಡೆಂಟಿಕಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇದ್ದರೆ ಫಾರ್ಮುಲಾ ಏನು? ಎನ್ ಇಂಟು ಸಿ. ಎಷ್ಟು ಐಡೆಂಟಿಕಲ್ ಕೆಪಾಸಿಟರ್ಸ್ ಇದೆ? 2. ಯಾವುದಾದ್ರೂ ಒಂದರದ್ದು ಕೆಪಾಸಿಟೆನ್ಸ್ ಹೇಳಿ ಅಂದರೆ 50 ಪಿಕೋಫ್ಯಾರಡ್. ಸೊ 2 ಇಂಟು 50 ಎಷ್ಟಾಯಿತು? 100 ಪಿಕೋಫ್ಯಾರಡ್ ಬರುತ್ತೆ. ಸೊ ನಾವು 3 ಕೆಪಾಸಿಟರ್ಸ್ ಬದಲು ವಿಚ್ ಆರ್ ಕನೆಕ್ಟೆಡ್ ಬಿಟ್ವೀನ್ ಟರ್ಮಿನಲ್ಸ್ ಎ ಆ್ಯಂಡ್ ಸಿ, ನಾವೇನು ಮಾಡ್ಬೋದು? ಬರೀ ಒಂದು ಕೆಪಾಸಿಟರ್ ಕನೆಕ್ಟ್ ಮಾಡ್ತೀನಿ ಅನ್ನೋದಾದರೆ ಅದರ ಕೆಪಾಸಿಟೆನ್ಸ್ 100 ಪಿಕೋಫ್ಯಾರಡ್ ಇರುತ್ತೆ. ಈಗ ಈ ಸರ್ಕ್ಯೂಟ್ನ ನಾನು ರೀರೈಟ್ ಮಾಡ್ತೀನಿ. ಸೊ ನನ್ನ ಹತ್ರ ಇಲ್ಲಿ ಪಾಯಿಂಟ್ ಬಿ ಇದೆ. ಬಿ ಇಂದ ನೋಡ್ಕೊಳ್ಳಿ, ಬಿ ಇಂದ ಸಿಗೆ ಹೋಗುವ ದಾರಿನಲ್ಲಿ ನನಗೆ ಒಂದು ಕೆಪಾಸಿಟರ್ ಇದೆ. ಅದರ ಕೆಪಾಸಿಟೆನ್ಸ್ ಎಷ್ಟು? 50 ಪಿಕೋಫ್ಯಾರಡ್. ಸೊ ನಂತರ ಈ ಪಾಯಿಂಟ್ ಏನಿದೆ? ಸಿ. ಸೊ ಸಿ ಇಂದ ಎಗೆ ಹೋಗುವ ದಾರಿಲಿ ಅಂತ ಕರಿಬೋದು ನಾನು. ಸೊ ಇಷ್ಟು ಈ 3 ಕೆಪಾಸಿಟರ್ಸ್ ಬದಲು ನಾನು ಒಂದೇ ಕೆಪಾಸಿಟರ್ಸ್ ಕನೆಕ್ಟ್ ಮಾಡ್ತೀನಿ ಅಂದರೆ, ಒಂದೇ ಕೆಪಾಸಿಟರ್ ಕನೆಕ್ಟ್ ಮಾಡ್ತೀನಿ ಅಂದರೆ ಅದ್ರ ವ್ಯಾಲ್ಯೂ 100 ಪಿಕೋಫ್ಯಾರಡ್ ಇರುತ್ತೆ. ಸೊ ಸಿ ಇಂದ ಎಗೆ ಹೋಗುವ ದಾರಿನಲ್ಲಿ ನನಗೆ 100 ಪಿಕೋಫ್ಯಾರಡ್ ಕೆಪಾಸಿಟರ್ ಇದೆ. ಸೊ ಅಲ್ಲಿಗೆ ನನಗೆ ಇವೆರಡು ಕೆಪಾಸಿಟರ್ಸ್ ಏನಿದೆ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂದರೆ ಫಾರ್ಮುಲಾ ಏನು? 2 ಕೆಪಾಸಿಟರ್ಸ್ ಕನೆಕ್ಟ್ ಆಗಿದ್ರೆ ಸೊ ಟೋಟಲ್ ಕೆಪಾಸಿಟರ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಏನು ಬರುತ್ತೆ? ನಾವು C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಅಂತ ಹೇಳ್ತೀವಿ, ಹೌದಾ? ಸೊ ಅದನ್ನೇ ಇಲ್ಲಿ ಮಾಡೋಣ. ಸೊ 50 ಇಂಟು 100 ಪಿಕೋಫ್ಯಾರಡ್, ಆಮೇಲೆ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಸೊ ಡಿವೈಡೆಡ್ ಬೈ 50 ಪ್ಲಸ್ 100 ಅಂದರೆ ಎಷ್ಟು ಬರುತ್ತೆ? 150. ಸೊ ಸಿಂಪ್ಲಿಫೈ ಮಾಡಿ. ಸೊ 10 5 2 ಟೈಮ್ಸ್ ಅಲ್ಲಿ ಹೋಗುತ್ತೆ, 15 5 3 ಟೈಮ್ಸ್ ಅಲ್ಲಿ ಹೋಗುತ್ತೆ. ಸೊ 50 ಇಂಟು 2 ಅಂದರೆ 100 ಡಿವೈಡೆಡ್ ಬೈ 3 ಪಿಕೋಫ್ಯಾರಡ್. ಸೊ ದಟ್ ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ಬಿ ಸರಿಯಾದ ಆಯ್ಕೆ. ಎ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ ಸಿ charged by an amount Q is connected in parallel with an uncharged capacitor of capacitance 2C. The final charges on the capacitors are. ಸೊ ಮೊದಲಿಗೆ ನಮ್ಮ ಬಳಿ ಏನಿತ್ತು? ಒಂದು ಕೆಪಾಸಿಟರ್ ಇತ್ತು, ಅದರ ಕೆಪಾಸಿಟೆನ್ಸ್ ಎಷ್ಟಿತ್ತು? ಸಿ. ಅದು ಎಷ್ಟು ಚಾರ್ಜನ್ನು ಸ್ಟೋರ್ ಮಾಡ್ಕೊಂಡಿತ್ತು? ಕ್ಯೂ. ಬೇಕು ಅಂದರೆ ನೀವು ಎಷ್ಟು ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ಡೆವಲಪ್ ಆಗಿತ್ತು ಅನ್ನೋದು ಕೂಡ ತಿಳ್ಕೊಳ್ಬೋದು. ನಮಗೆ ಗೊತ್ತಿರೋದೇನು? ಕ್ಯೂ ಈಸ್ ಈಕ್ವಲ್ ಟು ಸಿ ವಿ. ಸೊ ಹಾಗಿದ್ರೆ ವೋಲ್ಟೇಜ್ ಏನಿರುತ್ತೆ? ಕ್ಯೂ ಡಿವೈಡೆಡ್ ಬೈ ಸಿ.
ಈ ಫಾರ್ಮುಲಾದಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಟರ್ಮಿನಲ್ಸ್ ಆಫ್ ದಿ ಕೆಪಾಸಿಟರ್ ನಾವು ತಿಳ್ಕೊಳ್ಬೋದು. ಬಟ್ ಈ ಚಾರ್ಜ್ಡ್ ಕೆಪಾಸಿಟರ್ನ ನಾವೇನು ಮಾಡ್ತಾ ಇದ್ದೀವಿ, ಅನ್ಚಾರ್ಜ್ಡ್ ಕೆಪಾಸಿಟರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗೇನಾಗುತ್ತೆ, ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ರೀಡಿಸ್ಟ್ರಿಬ್ಯೂಟ್ ಆದಮೇಲೆ ಎಷ್ಟೆಲ್ಲ ಚಾರ್ಜಸ್ ಮೊದಲನೇ ಕೆಪಾಸಿಟರ್ ಮತ್ತು ಎರಡನೇ ಕೆಪಾಸಿಟರ್ ನಡುವೆ ಹಂಚಿ ಹೋಗುತ್ತೆ, ಹೇಗೆ ಹಂಚಿ ಹೋಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚಾರ್ಜ್ ಇಸ್ ಕನ್ಸರ್ವ್ಡ್ ಅನ್ನೋ ಕಾನ್ಸೆಪ್ಟ್ ತಗೊಳ್ತೀನಿ. ಸೊ ಟೋಟಲ್ ಚಾರ್ಜ್ ಈಗಲೂ ಎಷ್ಟಿರಬೇಕು, ಕ್ಯೂ ಇರಬೇಕು. ಟೋಟಲ್ ಚಾರ್ಜ್ ಎಷ್ಟಿರಬೇಕು, ಕ್ಯೂ ಇರಬೇಕು. ಸೊ ಮತ್ತೆ ದಿ ನ್ಯೂ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೇಳಿದ್ರೆ ವಿ ಅಂತ ಕರಿತೀನಿ ನಾನು. ನ್ಯೂ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು, ವಿ ಅಲ್ಲ ವಿ ಡ್ಯಾಶ್ ಅಂತ ತಗೊಳ್ತೀನಿ. ಸೊ ನನಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು ಅಂತ ಗೊತ್ತಿದೆ. ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಿದೆ ಅದನ್ನು ಸಿ ಡ್ಯಾಶ್ ಅಂತ ಕರೆದುಕೊಳ್ಳೋಣ. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಆ್ಯಡ್ ಆಗುತ್ತೆ ಕೆಪಾಸಿಟೆನ್ಸ್ ಅಲ್ವಾ, 2C + C, ಅಲ್ಲಿಗೆ ಎಷ್ಟಾಯಿತು 3C. ಸೊ ನನಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ 3C ಅಂತ ಗೊತ್ತಾಗ್ತಾ ಇದೆ. ಓಕೆ, ಸೊ ಚಾರ್ಜ್ ಕ್ಯೂ ಡ್ಯಾಶ್ ಅಂದರೆ ಹೊಸದಾಗಿ ಏನು ಚಾರ್ಜ್ ಎಕ್ಸ್ಟ್ರಾ ಬಂದಿಲ್ಲ ಅಥವಾ ಕಳ್ಕೊಂಡಿಲ್ಲ, ಕ್ಯೂ ಡ್ಯಾಶ್ ಏನಿದೆ ಅದು ಕ್ಯೂನೇ ಇರುತ್ತೆ. ಈಗ ನಾವು ಫಾರ್ಮುಲಾ ಏನು ಮುಂಚೆ ನಾನು ಡಿಸ್ಕಸ್ ಮಾಡಿದೆ, ಚಾರ್ಜ್ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಈಸ್ ಈಕ್ವಲ್ ಟು ಕೆಪಾಸಿಟೆನ್ಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಅದೇ ಫಾರ್ಮುಲಾನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿಗೆ ಏನು ಫಾರ್ಮುಲಾ ಬರ್ತಾ ಇದೆ ನನಗೆ, ಕ್ಯೂ ಈಸ್ ಈಕ್ವಲ್ ಟು, ಓಕೆ ಅಂದರೆ ಕ್ಯೂ ಡ್ಯಾಶ್ ಅಂತ ತಗೊಳ್ಬೇಕು, ಕ್ಯೂ ಡ್ಯಾಶ್ ಬದಲು ಕ್ಯೂ ಬರದೆ, ಕ್ಯೂ ಈಸ್ ಈಕ್ವಲ್ ಟು ಸಿ ಬದಲು ಸಿ ಡ್ಯಾಶ್ ಬರೀಬೇಕು, 3C ಇದೆ ಅದು, ಇಂಟು ವಿ ಡ್ಯಾಶ್. ಸೊ ವಿ ಡ್ಯಾಶ್ ಅಂತ ತಗೊಳ್ತೀನಿ. ಸೊ ಈಗ ವಿ ಡ್ಯಾಶ್ ಏನಿದೆ ನನಗೇನು ಗೊತ್ತಾಗ್ತಾ ಇದೆ, ಕ್ಯೂ ಡಿವೈಡೆಡ್ ಬೈ 3C ಅಂತ ಗೊತ್ತಾಗ್ತಾ ಇದೆ. ಕ್ಯೂ ಡಿವೈಡೆಡ್ ಬೈ 3C. ಸೊ ಕ್ಯೂ ಡಿವೈಡೆಡ್ ಬೈ 3C. ಸೊ ಇದು ನನಗೆ ಸಿಗ್ತಕ್ಕಂಥ ಮಾಹಿತಿ. ಸೊ ಇಲ್ಲಿಂದ ನಾವು ಚಾರ್ಜಸ್ನ ಹೇಗೆ ತಗೊಳ್ಳೋದು, ಓಕೆ. ಸೊ ಚಾರ್ಜ್ ಸ್ಟೋರ್ಡ್ ಇನ್ ದಿ ಫಸ್ಟ್ ಕೆಪಾಸಿಟರ್ನ ನಾನು Q1 ಅಂತ ತಗೊಳ್ತೀನಿ. ಚಾರ್ಜ್ ಸ್ಟೋರ್ಡ್ ಬೈ ದಿ ಸೆಕೆಂಡ್ ಕೆಪಾಸಿಟರ್ನ Q2 ಅಂತ ತಗೊಳ್ತೀನಿ. ಈಗ ನನಗೆ ಈ Q1ಗೆ ಫಾರ್ಮುಲಾ ಏನ್ರಿ, ಸ್ವಲ್ಪ ಕಲರ್ ಚೇಂಜ್ ಮಾಡಿಬಿಟ್ರೆ ಕನ್ಫ್ಯೂಷನ್ ಇರಲ್ಲ. Q1ಗೆ ಫಾರ್ಮುಲಾ ಏನೋ, ಸಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಡ್ಯಾಶ್ ಇರುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ವಾ. ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಸಿ ವಿ ಡ್ಯಾಶ್, ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 2C ವಿ ಡ್ಯಾಶ್ ಇರುತ್ತೆ. ಸೊ Q1ಗೆ ಏನು ಫಾರ್ಮುಲಾ, ಸಿ ಇಂಟು ವಿ ಡ್ಯಾಶ್, ಸಿ ಇಂಟು ವಿ ಡ್ಯಾಶ್. ಸೊ ಕೆಪಾಸಿಟೆನ್ಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಕೆಪಾಸಿಟೆನ್ಸ್ ಸಿನೇ ತಗೊಳ್ತೀನಿ, ವಿ ಡ್ಯಾಶ್ ಈಗ ಇನ್ನೂ ಕಂಡುಹಿಡಿದಿದ್ದೀನಿ ನಾನು, ಏನಂತ ಕಂಡುಹಿಡ್ಕೊಂಡಿದ್ದೀನಿ, Q/3C, Q/3C. ಸೊ ಸಿ ಕ್ಯಾನ್ಸಲ್ ಆಯ್ತಾ. ನೆಕ್ಸ್ಟ್ Q2 ಅಂದರೆ ಚಾರ್ಜ್ ಸ್ಟೋರ್ಡ್ ಬೈ ಸೆಕೆಂಡ್ ಕೆಪಾಸಿಟರ್, ಅದಕ್ಕೇನು ಫಾರ್ಮುಲಾ, 2C, ಅದರ ಕೆಪಾಸಿಟೆನ್ಸ್ ಎಷ್ಟಿದೆ 2C, ಇಂಟು ಅದರ ಅಕ್ರಾಸ್ ವೋಲ್ಟೇಜ್ ಎಷ್ಟಿದೆ ವಿ ಡ್ಯಾಶ್. ಸೊ ವಿ ಡ್ಯಾಶ್ ಬದಲು ನಾವೇನು ಬರಿಬೋದು, ಈಗ ನಾವು ತಿಳ್ಕೊಂಡಿದ್ದೀವಿ Q ಡಿವೈಡೆಡ್ ಬೈ 3C. ಸೊ ಅಲ್ಲಿಗೆ ನಿಮಗೆ ಸಿ ಆ್ಯಂಡ್ ಸಿ ಕ್ಯಾನ್ಸಲ್ ಆಗುತ್ತೆ. 2Q/3 ಇಸ್ ದಿ ಚಾರ್ಜ್ ಸ್ಟೋರ್ಡ್ ಬೈ ಸೆಕೆಂಡ್ ಕೆಪಾಸಿಟರ್. ಸೊ ಈ ಆಪ್ಷನ್ ಎಲ್ಲಿದೆ ಅಂತ ಹುಡುಕಿ, Q/3, 2Q/3, ಆಪ್ಷನ್ ಸಿ ಸರಿಯಾದ ಆಯ್ಕೆ. ಥ್ರೂ ದಿ ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಸ್ಮಾಲ್ and electron charge is very small, a conductor can carry an appreciably large current because. So knowledge based question ಇದು. ಸೊ ಮೊದಲನೇ ಆಪ್ಷನ್ನೇ ಕರೆಕ್ಟ್ ಇದೆ. ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಬಹಳ ಜಾಸ್ತಿ ಇರುತ್ತೆ, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅವೈಲಬಲ್ ಫಾರ್ ಕಂಡಕ್ಷನ್ ಈಸ್ ವೆರಿ ಲಾರ್ಜ್. ಹಾಗಾಗಿ ಚಾರ್ಜಿನ ಕ್ವಾಂಟಿಟಿ ಕಡಿಮೆ ಇದ್ರೂ ಮತ್ತು ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ ಏನಿದೆ ಅದು ಫ್ಯೂ ಸೆಂಟಿಮೀಟರ್ಸ್ ಪರ್ ಸೆಕೆಂಡಲ್ಲಿ ಇರುತ್ತೆ, ಅದು ಕಡಿಮೆ ಇದ್ರೂ ನಮಗೆ ಕಂಡಕ್ಟರಲ್ಲಿ ಲಾರ್ಜ್ ಕರೆಂಟ್ ಬರೋದಕ್ಕೆ ರೀಸನ್ ಏನಪ್ಪ ಅಂದರೆ ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಜಾಸ್ತಿ ಇರತಕ್ಕಂಥದ್ದು. ಸೊ ಆಪ್ಷನ್ ಎ ಸರಿಯಾದ ಆಯ್ಕೆ. Masses of 3 wires of copper are in the ratio 1:3:5 and their lengths are in the ratio 5:3:1. The ratio of their electrical resistances are. ಸೊ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು, R1:R2:R3 ಅಂದರೆ ರೆಸಿಸ್ಟೆನ್ಸಸ್ಸಿನ ರೇಷಿಯೋ ಕಂಡುಹಿಡಿಬೇಕು. ಸೊ ರೆಸಿಸ್ಟೆನ್ಸಿಗೆ ಜನರಲ್ ಫಾರ್ಮುಲಾ ಏನಿದೆ, ρL/A. ರೋ ಅಂದರೆ ರೆಸಿಸ್ಟಿವಿಟಿ. ಇಲ್ಲಿ 3 ವೈರ್ ಕಾಪರ್ ಆಗಿರೋದ್ರಿಂದ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಇರುತ್ತೆ, ಅದ್ರ ಮೇಲೆ ಏನು ಡಿಪೆಂಡ್ ಆಗಲ್ಲ. ಲೆಂತ್ ರೇಷಿಯೋ ಕೊಟ್ಟಿದ್ದಾರೆ, ಸೊ ಓಕೆ ಫೈನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನನಗೆ ಸಿಕ್ಕಿಲ್ಲ. ಸೊ ಏನು ಮಾಡಬೇಕೀಗ, ρL/A. ಏರಿಯಾನ ಹೇಗೆ ಕಂಡುಹಿಡಿಯೋದು,
ಸೊ ನಾನಿಲ್ಲಿ ಮಾಸನ್ನ ಅವ್ರು ಕೊಟ್ಟಿರೋದ್ರಿಂದ ಮಾಸ್ ಟರ್ಮ್ಸಲ್ಲಿ ಬರೆಯೋದಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ ವಾಲ್ಯೂಮ್ ಓಕೆ ಮತ್ತು ಮಾಸ್ ರಿಲೇಷನ್ ಏನು ಅಂತ ಗೊತ್ತಿದೆ. ಸೊ ಡೆನ್ಸಿಟಿ, ಇಲ್ಲಿ ಡೆನ್ಸಿಟಿಗೆ ರೋ ಸಿಂಬಲ್ ಯೂಸ್ ಮಾಡಲ್ಲ, ನಾನು ಡಿ ಯೂಸ್ ಮಾಡ್ತೀನಿ. ಸೊ ಡೆನ್ಸಿಟಿ ಆಫ್ ಕಾಪರ್ ಇಂಟು ವಾಲ್ಯೂಮ್ ಏನು ಸಿಗುತ್ತೆ, ನನಗೆ ಮಾಸ್ ಸಿಗುತ್ತೆ. ಬಟ್ ವಾಲ್ಯೂಮ್ ಅಂದರೆ ಏನು? ವಾಲ್ಯೂಮ್ ಅಂದರೆ ನಂಗೆ ಗೊತ್ತಿರೋದೇನೋ ಏರಿಯಾ ಇಂಟು ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಮಾಸ್. ಸೊ ನನಗೆ ಏರಿಯಾ ಬದಲು ನಾನು ಏನು ಬರಿಬೇಕಾಗಿದ್ರೆ ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಇಂಟು ಲೆಂತ್ ಅಂತ ಬರಿಬೇಕು. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಇಂಟು ಲೆಂತ್. ಸೊ ಡೆನ್ಸಿಟಿ ಇಂಟು ಲೆಂತ್ ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ಇಲ್ಲಿ ನಾನು ಮತ್ತು ಅದನ್ನು ರಿಫೈನ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, ರೆಸಿಸ್ಟಿವಿಟಿ ಇಂಟು ಡೆನ್ಸಿಟಿ ಇಂಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್. ಸೊ ನಮಗೆ ರೆಸಿಸ್ಟಿವಿಟಿ ಮತ್ತು ಡೆನ್ಸಿಟಿ ಆಫ್ ಕಾಪರ್ 3 ವೈರಿಗೂ ಸೇಮ್ ಇರುತ್ತೆ, ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಸ್ಕ್ವೇರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಇದನ್ನ ಇಟ್ಕೊಂಡು ಸಾಲ್ವ್ ಮಾಡ್ತೀನಿ. ಸೊ ಇಲ್ಲೇನು ಬರುತ್ತೆ ನನಗೆ L1 ಸ್ಕ್ವಯರ್ ಡಿವೈಡೆಡ್ ಬೈ M1 ಅಂದರೆ L1 ಅಂದರೆ ಲೆಂತ್ ಆಫ್ ದಿ ಫಸ್ಟ್ ವೈರ್, M1 ಅಂದರೆ ಮಾಸ್ ಆಫ್ ದಿ ಫಸ್ಟ್ ವೈರ್. ಸೊ L2 ಸ್ಕ್ವಯರ್ ಡಿವೈಡೆಡ್ ಬೈ M2 ಈಸ್ ಟು L3 ಸ್ಕ್ವಯರ್ ಡಿವೈಡೆಡ್ ಬೈ M3. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. L1 ರೇಷಿಯೋಸ್ ಆಫ್ ಲೆಂತ್ ಏನಿದೆ, ಲೆಂತಿನ ರೇಷಿಯೋ 5:3:1 ಇದೆ, ಅದು ಸ್ಕ್ವೇರ್ ಮಾಡಬೇಕು. ಅಂದರೆ ಏನಾಯಿತು, 25:9:1 ಸ್ಕ್ವೇರ್ಡ್ ಈಸ್ 1. ಸೊ ಡಿವೈಡೆಡ್ ಬೈ ಮಾಸ್ ಮರೆಯಂಗಿಲ್ಲ ಅಲ್ವಾ. ಸೊ ಮಾಸ್ ರೇಷಿಯೋಸ್ ಏನಿದೆ 1:3:5. ಸೊ 1:3:5. ಸೊ ಇಲ್ಲಿ ನಾನು ಏನು ಮಾಡಬೇಕಾಗಿದೆ, 15ಇಂದ ಮಲ್ಟಿಪ್ಲೈ ಮಾಡಬೇಕಾಗಿದೆ, ಯಾಕಂದರೆ ಡಿನಾಮಿನೇಟರ್ ಇಲ್ಲ ಇಲ್ಲಿ. ಸೊ 15ಇಂದ ಮಲ್ಟಿಪ್ಲೈ ಮಾಡಬೇಕು. 15ಇಂದ ಮಲ್ಟಿಪ್ಲೈ ಮಾಡಿದ್ರೆ 25:15 ಅಲ್ಲ, ಒಂದು ನಿಮಿಷ, 3 3s 9. ಸೊ ಸಿಂಪ್ಲಿಫೈ ಮಾಡೋಣ, 5ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅಲ್ಲಿಗೆ 5 ಇಂಟು 25 ಎಷ್ಟಾಯಿತು, 125. ಸೊ 5 ಇಂಟು 3 ಎಷ್ಟಾಯಿತು, 15. ಸೊ 5 ಇಂಟು 1/5 ಎಷ್ಟಾಯಿತು, 1. ಸೊ ರೆಸಿಸ್ಟೆನ್ಸ್ ರೇಷಿಯೋ ಏನಿದೆ ಅದು 125:15:1. ಸೊ ಆಪ್ಷನ್ ಡಿ ಕರೆಕ್ಟ್ ಚಾಯ್ಸ್. A certain charge 2q is divided at first into two parts q1 and q2. Later the charges are placed at a certain distance. If the force of interaction between the two charges is maximum, then q1 by q2 equals. ಸೊ ನಮ್ಮ ಹತ್ರ ಈಗ ಒಂದು ಚಾರ್ಜ್ ಇದೆ, ಅದರ ಮ್ಯಾಗ್ನಿಟ್ಯೂಡ್ ಕೊಟ್ಬಿಟ್ಟಿದ್ದಾರೆ ಎಷ್ಟು ಅಂತ, 2q. ಈಗ ಅದು 2 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತಾ ಇದೆ. ಮೊದಲನೇ ಪಾರ್ಟಿಗೆ ಚಾರ್ಜ್ ಎಷ್ಟು ಅಂತ ಕೊಡ್ತಾ ಇದ್ದಾರೆ, q1. ಎರಡನೇ ಪಾರ್ಟಿಗೆ ಚಾರ್ಜ್ ಎಷ್ಟು ಅಂತ ಕೊಡ್ತಾ ಇದ್ದಾರೆ, q2. ಈ ತರ ಡಿವೈಡ್ ಆಗ್ತಾ ಇದೆ. q2ನ ನಾವು q1 ಟರ್ಮ್ಸ್ ಅಲ್ಲಿ ಕೂಡ ಬರಿಬಹುದು. ಸೊ ಇರೋ ಚಾರ್ಜ್ ಅಲ್ಲಿ q1 ಖಾಲಿ ಆದ್ರೆ q2 ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ q2 ಇಸ್ ಈಕ್ವಲ್ ಟು 2q ಮೈನಸ್ q1 ಅಂತ ಬರಿಬಹುದು. ಈಗ ಇವು ಎರಡರ ನಡುವೆ ಒಂದು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿದ್ರೆ, ಓಕೆ, ಸೊ ನಮಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿಪಲ್ಸಿವ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಯಾಕಂದ್ರೆ ಸೇಮ್ ಪೊಲಾರಿಟಿ ಇರುತ್ತೆ. ಈ ರಿಪಲ್ಸಿವ್ ಫೋರ್ಸ್ ಏನಿದೆ ಅದು ಮ್ಯಾಕ್ಸಿಮಮ್ ಆಗಬೇಕು ಅಂದ್ರೆ ಸೊ q/q1 ಏನಾಗಿರ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ರಿಪಲ್ಸಿವ್ ಫೋರ್ಸ್ ಮ್ಯಾಕ್ಸಿಮಮ್ ಇರಬೇಕು. ಸೊ ರಿಪಲ್ಸಿವ್ ಫೋರ್ಸಿಗೆ ಫಾರ್ಮುಲಾ ಏನು, ಅಥವಾ ಕೂಲಮ್ಸ್ ಫೋರ್ಸಿಗೆ ಫಾರ್ಮುಲಾ ಏನು, F is equal to 1/4πε0. ಓಕೆ, ಚಾರ್ಜಸ್ ಇನ್ನ ಮ್ಯಾಗ್ನಿಟ್ಯೂಡ್ ಏನಿದೆ ಅದನ್ನ ನಾನು ಪ್ರಾಡಕ್ಟ್ ತಗೊಳ್ಬೇಕಲ್ವಾ. ಸೊ q1 ಇಂಟು 2q ಮೈನಸ್ q1 ಅಂತ ತಗೊಳ್ತೇವೆ, ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ, ಈಗ ನಾನು ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀನಿ. ಸೊ ಅವಾಗ ಏನಾಗುತ್ತೆ ನೋಡೋಣ. ಸೊ dF/dq1 ಅಂತ ತಗೊಳ್ತೀನಿ. dF/dq1 ಅಂದ್ರೆ ಫೋರ್ಸ್ ಹೇಗೆ ವೇರಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಚಾರ್ಜಿನ ಈ ಡಿಸ್ಟ್ರಿಬ್ಯೂಷನ್ ಹೇಗೆ ವೇರಿ ಆಗುತ್ತೋ ಅದರ ಪ್ರಕಾರ ಫೋರ್ಸ್ ಹೇಗೆ ವೇರಿ ಆಗುತ್ತೆ ಅಂತ.
ಸೊ ಡಿ ಎಫ್ ಬೈ ಡಿ ಕ್ಯೂ ಒನ್ ಏನಾಗುತ್ತೆ ನೋಡಿ, 1/4πε0 ಕಾನ್ಸ್ಟೆಂಟ್, ಅದು 1/r² ಕೂಡ ಕಾನ್ಸ್ಟೆಂಟು, ಅವೆಲ್ಲ ಹೊರಗಡೆ ಬರುತ್ತೆ. ಸೊ 1/4πε0 r² ಇಷ್ಟು ಕಾನ್ಸ್ಟೆಂಟ್ ಇದೆ, ಹೊರಗಡೆ ಬರುತ್ತೆ. ಇನ್ನು ಉಳಿದಿರೋದು ಯಾವುದು, 2q(q1 - q1²) ಇದು ಡಿಫ್ರೆನ್ಷಿಯೇಷನ್ಗೆ ಒಳಪಡುತ್ತೆ. ಸೊ ಈಗ 2q(q1) ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಉಳಿಯೋದೇನು 2q ಮೈನಸ್ q1² ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ನನಗೆ 2q1 ಬರುತ್ತೆ. ಸೊ ಇಷ್ಟು ಉಳ್ಕೊಳ್ಳುತ್ತೆ. ಈಗ ನಮಗೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇರತಕ್ಕಂಥ ಕೇಸಸ್ ಅಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 0 ಆಗುತ್ತೆ, ಡಿಫ್ರೆನ್ಷಿಯೇಷನ್ ಕ್ವಾಂಟಿಟಿ ಏನಾಗುತ್ತೆ 0 ಆಗುತ್ತೆ ಅಂತ ನಮಗೆ ನಾಲೆಡ್ಜ್ ಇದೆ, ಅದನ್ನ ಬಳಸ್ಕೊಳ್ತಾ ಇದ್ದೀನಿ. ಸೊ ಅವ್ರು ಕೇಳಿರೋದು ಮ್ಯಾಕ್ಸಿಮಮ್ ಅಲ್ವಾ, ಫಾರ್ ಮ್ಯಾಕ್ಸಿಮಮ್ ಏನಾಗಿರುತ್ತೆ, ಡಿ ಎಫ್ ಬೈ ಡಿ ಕ್ಯೂ ಒನ್ 0 ಆಗಿರ್ಬೇಕು, ಅಂದ್ರೆ ದಿಸ್ ಇಸ್ ಈಕ್ವಲ್ ಟು, ನೋಡ್ಕೊಳ್ಳಿ ಇದು 0 ಆಗಕ್ಕೆ ಸಾಧ್ಯ ಇಲ್ಲ, 1/4πε0 ಮತ್ತೆ 1/r² 0 ಆಗಕ್ಕೆ ಸಾಧ್ಯ ಇಲ್ಲ. 0 ಆಗಿದ್ರೆ ಅದು 2q ಮೈನಸ್ 2q1 ಆಗಿರ್ಬೇಕು. ಸೊ ಇದನ್ನ ನಾನು ಸಾಲ್ವ್ ಮಾಡ್ತಾ ಬಂದ್ರೆ ಏನ್ ಗೊತ್ತಾಗತ್ತೆ ನಂಗೆ, q ಇಸ್ ಈಕ್ವಲ್ ಟು q1 ಅಂತ ಆಗುತ್ತೆ. q ಇಸ್ ಈಕ್ವಲ್ ಟು q1 ಅಥವಾ q/q1 ಅವ್ರೇನ್ ಕೇಳ್ತಾ ಇದ್ದಾರೆ, q/q1 ದಟ್ ಈಸ್ ಈಕ್ವಲ್ ಟು 1 ಅನ್ನೋದು ಗೊತ್ತಾಗುತ್ತೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಇನ್ನೊಂದಿದೆ. ಸೊ ಈ ತರ ಕ್ವಶನ್ ಇದ್ದಾಗ ಯಾವ ತರ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆದ್ರೆ ಮ್ಯಾಕ್ಸಿಮಮ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಚಾರ್ಜಸ್ ಏನಾಗಬೇಕು, ಅರ್ಧ ಆಗ್ಬೇಕು. ಅಂದ್ರೆ ಮೊದಲನೇ ಚಾರ್ಜ್ q, ಎರಡನೇ ಚಾರ್ಜ್ ಕೂಡ q ಆಗ್ಬೇಕು. ಯಾಕಂದ್ರೆ ಟೋಟಲ್ ಚಾರ್ಜ್ 2q ಇತ್ತು, ಹೌದಾ. ಫೋರ್ಸ್ ಮ್ಯಾಕ್ಸಿಮಮ್ ಆಗಬೇಕು ಅಂದ್ರೆ ಈಕ್ವಲ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅಂದ್ರೆ ಮೊದಲನೇ ಚಾರ್ಜ್ ಎಷ್ಟಿದೆಯೋ ಎರಡನೇ ಚಾರ್ಜು ಅಷ್ಟೇ ಇರಬೇಕು. ಇನ್ಫ್ಯಾಕ್ಟ್ ಅದು ಅರ್ಧ ಇರುತ್ತೆ, ಕೊಟ್ಟಿರೋ ಚಾರ್ಜ್ನ ಅರ್ಧ, 2q ನ ಅರ್ಧ ಎಷ್ಟು, q ಮತ್ತೆ q. ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಇದನ್ನ ನೀವು ಸಾಲ್ವ್ ಮಾಡುವ ಅವಶ್ಯಕತೆ ಇಲ್ಲ. ಎ ಪಾರ್ಟಿಕಲ್ ಆಫ್ ಮಾಸ್ m and charge q are is placed at rest in uniform electric field E and then released. So the kinetic energy attained by the particle after moving a distance y is. ಸೊ ಇಲ್ಲಿ ನಾವು ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್ ಮತ್ತು ಸೆಕೆಂಡ್ ಪಿ ಯು ಸಿ ಕಾನ್ಸೆಪ್ಟ್ ಎರಡನ್ನೂ ಕ್ಲಬ್ ಮಾಡಿ ಫ್ರೇಮ್ ಮಾಡಿರ್ತಕ್ಕಂಥ ಕ್ವಶನ್ ನೋಡ್ತಾ ಇದ್ದೀವಿ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಇಲ್ಲಿ ಮೊದಲಿಗೆ ಸೊ ಆಕ್ಸಲರೇಷನ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ನೋಡೋಣ. ಸೊ ಆಕ್ಸಲರೇಷನ್ ಅಂದರೆ ನಮ್ಗೆ ಗೊತ್ತಿರೋದೇನು, ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ಏನು ಬರುತ್ತೆ, ಕ್ಯೂ ಇ. ಸೊ ಡಿವೈಡೆಡ್ ಬೈ ಮಾಸ್ ಮಾಡಿದ್ರೆ ಆಕ್ಸಲರೇಷನ್ ಬರುತ್ತೆ. ಸೊ ಆಕ್ಸಲರೇಷನ್ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಇನಿಷಿಯಲ್ ವೆಲಾಸಿಟಿ ರೆಸ್ಟ್, ಯಾಕೆಂದ್ರೆ ಇಟ್ ಈಸ್ ರಿಲೀಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿಲೀಸ್ ಮಾಡ್ತಾ ಇರೋದ್ರಿಂದ ಇನಿಷಿಯಲ್ ವೆಲಾಸಿಟಿ ಏನಿರುತ್ತೆ, 0 ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟು ಡಿಸ್ಟೆನ್ಸ್ನ ಮೂವ್ ಮಾಡ್ತಾ ಇದೆ, ಅದು y ಅಷ್ಟು ಡಿಸ್ಟೆನ್ಸ್ನ ಮೂವ್ ಮಾಡ್ತಾ ಇದೆ. ಸೊ y ಅಷ್ಟು ಡಿಸ್ಟೆನ್ಸ್ನ ಮೂವ್ ಮಾಡೋಷ್ಟರಲ್ಲಿ ಅದು ಎಷ್ಟು ವೆಲಾಸಿಟಿನ ಗೇನ್ ಮಾಡುತ್ತೆ ಅನ್ನೋದು ನಮಗೆ ಬೇಕಾಗಿದೆ. ಸೊ ಫಾರ್ಮುಲಾ ಏನು, v² is equal to u² ಪ್ಲಸ್ 2as. ಈ ಫಾರ್ಮುಲಾ ನಾನು ಬಳಸ್ತಾ ಇದ್ದೀನಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು y. ಸೊ v² ಗೊತ್ತಿಲ್ಲ, u² 0 ಅಂತ ಗೊತ್ತಾಗಿದೆ, ಪ್ಲಸ್ 2 ಟೈಮ್ಸ್ a ಬದಲು ಏನು ಬರಿಬೇಕು ನಾನು, q/e/m, s ಬದಲು ಏನು ಬರಿಬೇಕು ನಾನು, y. ಸೊ ಈಗ v² ಸಿಕ್ತು ನಮಗೆ. ಸೊ ಕೈನೆಟಿಕ್ ಎನರ್ಜಿ ಅಂದ್ರೆ ಏನಪ್ಪ, ಹಾಫ್ ಎಮ್ v², ಕರೆಕ್ಟಾ, ಹಾಫ್ ಎಮ್ v². ಸೊ ಹಾಫ್ ಎಮ್ v² ಬದಲು ನಾವೇನು ಬರಿಬೋದಾಗಿದೆ, 2qe ಇಂಟು y ಡಿವೈಡೆಡ್ ಬೈ ಎಮ್. ಈಗೇನೋ ಕಂಡಿಡ್ಕೊಂಡಿದ್ದೀವಿ. ಸೊ m/m ಕ್ಯಾನ್ಸಲ್ ಆಯಿತು, 2/2 ಕೂಡ ಕ್ಯಾನ್ಸಲ್ ಆಯಿತು, ಉಳಿದಿರೋದೇನಪ್ಪ, qey. ಸೊ qey ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಸಿನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. An electric dipole is kept in non-uniform electric field. It generally experiences. ಸೊ ನಮಗೆ ಡೈಪೋಲ್ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿದೆ. 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಇರುತ್ತೆ, ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್. ಸೊ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ ಕೂಡಲೇ ಅವುಗಳ ಮ್ಯಾಗ್ನಿಟ್ಯೂಡ್ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಪಾಯಿಂಟಲ್ಲಿ ಬೇರೆ ಬೇರೆ ಇರ್ಬೋದು, ಅಥವಾ ಬೇರೆ ಬೇರೆ ಪಾಯಿಂಟ್ಸಲ್ಲಿ ಬೇರೆ ಬೇರೆ ಡೈರೆಕ್ಷನ್ ಇರ್ಬೋದು, ಅಥವಾ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಕೂಡ ಬೇರೆ ಬೇರೆ ಆಗಿರ್ಬೋದು. ಸೊ ನಾನು ಇಲ್ಲೊಂದು ಜನರಲ್ ಆಗಿ ಬೇರೆ ಥರ ತಗೊಳ್ತಾ ಇದ್ದೀನಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ವೈಸ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ.
ಸೊ ಇಲ್ಲಿ ಜಾಸ್ತಿ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಮ್ಗೇನು ಗೊತ್ತಿದೆ, ಫೋರ್ಸು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಫ್ ದಿ ಚಾರ್ಜಸ್ ಆರ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿ ನೋಡಿ ಏನಿದೆ, ಇಲ್ಲಿ ಫೋರ್ಸ್ ಏನಿದೆ Q ಇಂಟು ಇ ಬರುತ್ತೆ. ಇದು ಜನರಲ್ ಫಾರ್ಮುಲಾ ನಾನು ಬರೆದಿರೋದು. ಸೊ ಜನರಲ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಫ್ ಏನಾಗಿದೆ Q ಇಂಟು ಇ ಆಗುತ್ತೆ. ಇಲ್ಲಿ ಎಫ್ ಏನಾಗುತ್ತೆ ನೋಡಿ, ಡೈರೆಕ್ಷನ್ನು ಚೇಂಜ್ ಆಗಿದೆ, ಮ್ಯಾಗ್ನಿಟ್ಯೂಡು ಚೇಂಜ್ ಆಗಿದೆ. ಇಲ್ಲೇನಿದೆ ಡೈರೆಕ್ಷನ್, ಸಾರಿ ನಾನು ಉಲ್ಟಾ ಬರಿಬೇಕು ಇಲ್ಲಿ. ಯಾಕೆ ಉಲ್ಟಾ ಬರಿಬೇಕು ಹೇಳಿ? ಯಾಕೆಂದರೆ ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ವಿರುದ್ಧವಾಗಿರ್ತಕ್ಕಂತಹ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬರ್ತದೆ. ಸೊ ಈ ಥರ ಈ ಡೈರೆಕ್ಷನಲ್ಲಿ ಬರಿತೀನಿ. ಸೊ ಈಗ ನಮ್ಮ ಹತ್ರ ಅನ್ಬ್ಯಾಲೆನ್ಸ್ಡ್ ಟೂ ಫೋರ್ಸಸ್ ಇದೆ. ಇದನ್ನು ಎಫ್ ಡ್ಯಾಶ್ ಅಂತ ಕರಿತೀನಿ. ಸೊ ಹಾಗಾಗಿ ನೆಟ್ ಫೋರ್ಸ್ ಇದ್ದೇ ಇರುತ್ತೆ. ಜೊತೆಲಿ ಬೇರೆ ಬೇರೆ ಲೈನ್ ಆಫ್ ಆ್ಯಕ್ಷನಲ್ಲಿ ಅದು ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಟಾರ್ಕ್ ಕೂಡ ಇರಲೇಬೇಕು ಅಂತಿಲ್ಲ, ಇರಬಹುದು. ಸೊ ಇಲ್ಲಿ ಬೆಟರ್ ಆಪ್ಷನ್ ನಾನು ಹುಡುಕ್ತಾ ಇದ್ದೀನಿ. ಆಪ್ಷನ್ ಎ ಸೂಟ್ ಆಗುತ್ತೆ, ಎ ಫೋರ್ಸ್ ಆ್ಯಂಡ್ ಎ ಟಾರ್ಕ್. ಯಾಕೆಂದರೆ ನಾನು ಇನ್ನೊಂದು ನಿಮ್ಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಏನು? ಸೊ ಡೈಪೋಲ್ನ ಇಟ್ಟಿದ್ದಾರೆ -Q, ಇಲ್ಲಿ +Q. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಈ ಡೈರೆಕ್ಷನಲ್ಲಿದೆ. ಓಕೆ, ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನಲ್ಲಿದೆ, ಬಟ್ ಸ್ವಲ್ಪ ಸ್ಟ್ರಾಂಗರ್ ಇದೆ. ಇದು ಈ ಡ್ಯಾಶ್ ಸ್ಟ್ರಾಂಗರ್ ಇದೆ. ಸೊ ಆವಾಗ ಫೋರ್ಸಸ್ ಏನಾಗುತ್ತೆ, ಇದ್ರ ಮೇಲೆ ಆಕ್ಟ್ ಆಗ್ತಿರೋ ಫೋರ್ಸ್ ಜಾಸ್ತಿ ಇರುತ್ತೆ, ಎಫ್ ಡ್ಯಾಶ್ ಜಾಸ್ತಿ ಇರುತ್ತೆ. ಇದ್ರ ಮೇಲೆ ಆಕ್ಟ್ ಆಗ್ತಿರೋ ಫೋರ್ಸ್ ಕಡಿಮೆ ಇರುತ್ತೆ, ಎಫ್ ಇರುತ್ತೆ. ಸೊ ಈಗ ಏನಾಗಿದೆ, ಸೇಮ್ ಲೈನ್ ಆಫ್ ಆ್ಯಕ್ಷನ್ ಇರೋದ್ರಿಂದ ಟಾರ್ಕ್ ಇರೋದಿಲ್ಲ, ಬಟ್ ನೆಟ್ ಫೋರ್ಸ್ ಇರುತ್ತೆ. ಸೊ ನೆಟ್ ಫೋರ್ಸ್ ಇರುತ್ತೆ, ಈ ಪಾಸಿಬಿಲಿಟಿ ಕೂಡ ಇದೆ. ಸೊ ಈ ಕ್ವಶನಲ್ಲಿ ಜನರಲ್ ಆಗಿ ಕೇಳಿರೋದ್ರಿಂದ, ಸೊ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಫೋರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಟಾರ್ಕ್. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ ಅಂತ ತಗೊಳ್ತಾ ಇದ್ದೀನಿ. ದಿ ಫಿಗರ್ ಗಿವ್ಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V as a function of distance through 4 regions on x-axis. Which of the following is true for the magnitude of the electric field in these regions? ಬರೀ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತ್ರ ಮಾಹಿತಿ ಕೇಳ್ತಾ ಇದ್ದಾರೆ, ಈಸಿ ಇರುತ್ತೆ. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಏನು ಎಲೆಕ್ಟ್ರಿಕ್ ಫೀಲ್ಡ್ಗೆ? ನಮಗೆ ಗೊತ್ತಿರೋ ಫಾರ್ಮುಲಾ E is equal to change in potential per unit distance. ಸೊ ಇದು ನಮ್ಗೆ ಗೊತ್ತಿರೋದು. ನೆಗೆಟಿವ್ ಸೈನ್ ಅಫ್ಕೋರ್ಸ್ ಬರುತ್ತೆ, ಅದನ್ನ ಇಲ್ಲಿ ನಾನು ಡಿಸ್ರಿಗಾರ್ಡ್ ಮಾಡ್ಬೋದು. ಯಾಕೆಂದರೆ ನಮಗೆ ಇಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕಾಗಿರೋದು. ಸೊ ಈಗ ಮೊದಲನೇ ರೀಜನಲ್ಲಿ ನೋಡಿ, ಚೇಂಜ್ ಇನ್ ಪೊಟೆನ್ಷಿಯಲ್ ಇಲ್ಲ, ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ 0 ಇರುತ್ತೆ. ಸೊ ಎರಡನೇ ರೀಜನಲ್ಲಿ ನೋಡಿ, ಚೇಂಜ್ ಇನ್ ಪೊಟೆನ್ಷಿಯಲ್ ಏನಿದೆ 2 ಇಂದ 4 ಆಗಿದೆ, ಅಂದರೆ ಚೇಂಜ್ ಇಸ್ 2. ಸೊ ಡಿವೈಡೆಡ್ ಬೈ ಲೆಂತ್ ನೋಡಿ, ಎಷ್ಟು ಲೆಂತಲ್ಲಿ ಆಗ್ತಾ ಇರೋದು, 1 ಮೀಟರಿಂದ 2 ಮೀಟರ್ಗೆ. ಸೊ 2/1. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ 2 ವೋಲ್ಟ್ ಪರ್ ಮೀಟರ್. ಮತ್ತೆ ರೀಜನ್ ಸಿ ನಲ್ಲಿ ನೋಡಿ, ಪೊಟೆನ್ಷಿಯಲ್ ಚೇಂಜ್ ಆಗ್ತಾ ಇಲ್ಲ, ಸೊ ಡೆಲ್ಟಾ V 0 ಇರುತ್ತೆ, ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ 0 ಇದೆ. ಸೊ ರೀಜನ್ ಡಿ ನಲ್ಲಿ ನೋಡಿ, ರೀಜನ್ ಡಿ ನಲ್ಲಿ 4 ಇದ್ದಿದ್ದು 0 ಆಗ್ತಾ ಇದೆ ಪೊಟೆನ್ಷಿಯಲ್, ಅಂದರೆ 4 ವೋಲ್ಟ್ಸ್ ಅಷ್ಟು ಚೇಂಜ್ ಆಗ್ತಾ ಇದೆ. ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನಿದೆ 4 ಇಂದ 5 ಮೀಟರ್ಗೆ ಚೇಂಜ್ ಆಗ್ತಾ ಇದೆ. ಸೊ ಅಂದರೆ 1 ಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಈ ಥರ ಮಾಹಿತಿ ಸಿಗ್ತಾ ಇದೆ. ಸೊ ನನಗೆ ಎ ಮತ್ತು ಸಿ ರೀಜನಲ್ಲಿ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಆಪ್ಷನ್ಸ್ ನೋಡಿದ ಕೂಡಲೇ ಗೊತ್ತಾಗ್ತಾ ಇದೆ, ಅದು ಒಂದೇ ಕಡೆ ಇರೋದು. EA is equal to EC. ಸೊ ಪೊಟೆನ್ಷಿಯಲ್ ಅಟ್ ಎ, ಸಾರಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ. ಸೊ ಗೊತ್ತಾಯಿತು. ನಂತರ ಇನ್ನೊಂದು ಕ್ರಾಸ್ ಚೆಕ್ ಮಾಡೋಣ. EB is less than ED. ಹೌದು, ED ಜಾಸ್ತಿ ಇದೆ. ಡಿ ನಲ್ಲಿ 4 ವೋಲ್ಟ್ ಪರ್ ಮೀಟರ್ ಇದೆ, ಬಿ ನಲ್ಲಿ 2 ವೋಲ್ಟ್ ಪರ್ ಮೀಟರ್ ಇದೆ. ಸೊ ಇಲ್ಲಿ ಕೊಟ್ಟಿರೋ ಮಾಹಿತಿ ಕೂಡ ಸರಿ ಇದೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಸಿಸ್ಟಮ್ ಆಫ್ 2 ಚಾರ್ಜಸ್ separated by a certain distance apart stores electric potential energy. If the distance between them is increased, the potential energy of the system. ಸೊ ಇಲ್ಲಿ ಎರಡು ಸಿಮಿಲರ್ ಪೊಲಾರಿಟಿ ಇರತಕ್ಕಂಥ ಚಾರ್ಜಸ್ನ ತಗೊಳ್ಳೋಣ. ಸೊ ಇದು +Q1, ಇದು +Q2. ಸೊ ಈಗ ಇವೆರಡರ ನಡುವೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದೆ. ಸೊ ಈಗ ಅವು ರಿಪೆಲ್ ಮಾಡ್ತಾ ಇರುತ್ತೆ. ಸೊ ಇವುಗಳ ನಡುವೆ ಏನಿದೆ, ರಿಪಲ್ಸಿವ್ ಫೋರ್ಸ್ ಇದೆ. ಸೊ ಹಾಗಾಗಿ ನಾವು ದೂರಕ್ಕೆ ತಗೊಂಡೋದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಈಗ ನಾನು ಇನ್ನೊಂದು ಸೆಟ್ ಆಫ್ ಚಾರ್ಜಸ್ನ ಕನ್ಸಿಡರ್ ಮಾಡ್ತೀನಿ. ಒಂದು ಸೇ +Q1.
ಇನ್ನೊಂದು ಚಾರ್ಜ್ ಏನಿದೆ ಅದು ಮೈನಸ್ ಕ್ಯಾಪಿಟಲ್ Q2. ಇವುಗಳ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಅಂದರೆ ಒಂದಕ್ಕೊಂದು ಹತ್ತಿರ ಬರೋಕ್ಕೆ ಇಷ್ಟಪಡ್ತಾ ಇರುತ್ತೆ. ಸೊ ಅಂದರೆ ಹತ್ತಿರ ಬಂದರೆ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ದೂರಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಇನ್ಕ್ರೀಸ್ಡ್. ಸೊ ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಥವಾ ನೀವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು 1/4πε0. ಸೊ Q1 Q2 ವಿತ್ ರೆಸ್ಪೆಕ್ಟ್ ಟು ಪೊಲಾರಿಟಿ ನಾನು ಮಲ್ಟಿಪ್ಲೈ ಮಾಡಬೇಕು, ಪಾಸಿಟಿವ್ಗೆ ಪಾಸಿಟಿವ್, ನೆಗೆಟಿವ್ಗೆ ನೆಗೆಟಿವ್, ಡಿವೈಡೆಡ್ ಬೈ ಡಿಸ್ಟೆನ್ಸ್. ಸೊ ಈಗ ನಾನು ಪಾಸಿಟಿವ್ ಚಾರ್ಜಸ್ ಇದ್ದರೆ, ಓಕೆ, ಸೊ ಡಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಾನೇನು ಹೇಳ್ತೀನಿ, ವ್ಯಾಲ್ಯೂ ಹ್ಯಾಸ್ ಬಿನ್ ಇನ್ಕ್ರೀಸ್. ಸೊ ಈ ಅರ್ಥದಲ್ಲಿ ಇದನ್ನು ನೋಡಬೇಕು. ಹಾಗಾಗಿ ಸರಿಯಾದ ಆಯ್ಕೆ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್, ಆಪ್ಷನ್ ಸಿ.